ನಮಸ್ತೆ, ವೆಲ್ಕಮ್ ಟು ಮಂಜೂಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ದೋಸೆ ಮಾಡಿಕೊಂಡಿದ್ದೆ. ಈ ದೋಸೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ದೋಸೆ ಥರ. ಅದೇ ಇದು ಬರೀ ಈರುಳ್ಳಿ ದೋಸೆ ಏನಲ್ಲ, ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕಾಯಿ ತುರಿದಿಟ್ಕೊಂಡು, ಸಬ್ಸಿಗೆ ಸೊಪ್ಪು ಕಟ್ ಮಾಡಿಟ್ಕೊಂಡು, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸಿ ಹುರ್ಕೊಳ್ಳೋದು. ಅದೆರಡು ಕೆಂಪಗಾಗೋವರೆಗೂ, ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು, ಸ್ವಲ್ಪ ಕರಿಬೇವು ಸೊಪ್ಪು, ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳೋದು. ಈ ಥರ ಅದನ್ನು ಬಾಡಿಸ್ಕೋಬೇಕು. ಆಮೇಲೆ ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಟಿರೋ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬಾಡ್ಕೊಳ್ಳುತ್ತೆ. ಅದನ್ನು ಈ ಥರ ಹುರ್ಕೊಳ್ಳೋದು. ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ಇವಾಗ ಈ ಥರ ಹುರಿದಾದ್ಮೇಲೆ ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಆರಕ್ಕೆ ಬಿಟ್ಟು ನಾವು ರುಬ್ಬಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಅಕ್ಕಿ ಹಿಟ್ಟನ್ನು ನಾನು ರಾತ್ರಿಯೇ ದೋಸೆಗೆ ನೆನೆಸಿಟ್ಟಿದ್ದೆ, ಉದ್ದಿನಬೇಳೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಕಾಯಿ ತುರಿ, ಕ್ಯಾರೆಟ್ ತುರಿ, ಸಬ್ಸಿಗೆ ಸೊಪ್ಪು ಇಷ್ಟನ್ನು ಸೇರಿಸಿ ರೆಡಿ ಮಾಡ್ಕೊಳ್ಳೋದು. ಇದು ಸೂಪರಾಗಿ ಬರುತ್ತೆ ದೋಸೆಗೆ. ದೋಸೆ ತುಂಬ ಚೆನ್ನಾಗಿರುತ್ತೆ. ನಾವು ಹೆಂಗೆ ಬೇಕಂಗೆ ತೆಳು ದೋಸೆ ಹಾಕೋಬೋದು. ಈ ಥರ ತವ ಇಟ್ಕೊಂಡು, ತವ ಕಾದ್ಮೇಲೆ ದೋಸೆ ಹಾಕ್ಕೊಂಡು, ಇವಾಗ ಇದಕ್ಕೆ ಎಣ್ಣೆ ಹಚ್ಕೋಬೇಕು ಮೇಲ್ಗಡೆ. ಈ ಥರ ಮುಚ್ಚಿಟ್ಟು ಒಂದು 2 ನಿಮಿಷ ಇದು ಬೆಂದ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಾಗ ಮತ್ತೆ ಉಲ್ಟಾ ಮಾಡಿ ದೋಸೆನ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಮಸಾಲೆ ದೋಸೆ ಥರ ಇರೋ ದೋಸೆ ರೆಡಿಯಾಗಿರುತ್ತೆ. ಇವಾಗ ಈರುಳ್ಳಿ, ಆಲೂಗೆಡ್ಡೆ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಸೇರಿಸಿ ರುಬ್ಕೋಬೇಕು. ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ನೈಸಾಗಿ ರುಬ್ಕೊಳ್ಳೋದು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವು ಈರುಳ್ಳಿನ ಹಾಕ್ಕೋಬೇಕು. ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನೀವು ನೋಡ್ತಾ ಇರ್ಬೋದು, ಈರುಳ್ಳಿ ಸ್ವಲ್ಪ ಬಾಡ್ಕೊಂಡ್ಮೇಲೆ ನಾವು ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿರೋದನ್ನ ಸೇರಿಸ್ಕೋಬೇಕು. ಇದರೊಳಗಡೆ ನೀವು ಏನಾದರೂ ತರಕಾರಿಗಳಿದ್ರೆ ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಬೋದು. ಮನೇಲಿ ಇಷ್ಟೇ ತರಕಾರಿ ಇದ್ದಿದ್ದರಿಂದ ನಾನು ಇದನ್ನೇ ಸೇರಿಸಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಬಿಡಿಸಿಟ್ಕೊಂಡಿರೋ ಹಸಿ ಬಟಾಣಿ ಒಂದು ಬಟ್ಲು ಸೇರಿಸ್ಕೊಂಡು ಹುರ್ಕೋಬೇಕು. ಇದನ್ನು ಸ್ವಲ್ಪ ಉಪ್ಪು ಹಾಕಿ ಹುರಿದ್ರೆ ಬೇಗ ಬಾಡ್ಕೊಳ್ಳುತ್ತೆ. ದೋಸೆಗೂ ಈ ಸಾಗುಗೂ ತುಂಬ ಚೆನ್ನಾಗಿತ್ತು. ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಂಡು ಹುರ್ಕೊಂಡಾದ್ಮೇಲೆ ನಾವು ಇದಕ್ಕೆ ಗ್ರೀನ್ ಮಸಾಲೆ ಹಾಕಿರೋದು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸೇರಿಸಿ ರುಬ್ಕೊಂಡಿರೋದು. ಇವಾಗ ಆ ಮಸಾಲೆನ ಹಾಕ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕು, ಸಾಗು ಬೆಂದ ಮೇಲೆ ನಮಗೆ ಗಟ್ಟಿ ಕಂಟೆನ್ಸಿಟಿ ಅಂದರೆ ದೋಸೆ ಇಡ್ಲಿ ತಿನ್ನೋಕ್ಕಾಗೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂತ ಹೇಳಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಬೇಯೋಕ್ಕಿಟ್ರೆ 10-12 ನಿಮಿಷದಲ್ಲಿ ಸಾಗು ರೆಡಿಯಾಗುತ್ತೆ. ದೋಸೆ ಜೊತೆ ಸಾಗು ತುಂಬ ಸೂಪರಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.